ನಮಸ್ಕಾರ ಫ್ರೆಂಡ್ಸ್. ನಾ ಇವತ್ತು ಕುಂಬಳಕಾಯಿ ಪಲ್ಯ ಮಾಡ್ಬೇಕಂತ ಇಷ್ಟು ಕುಂಬಳಕಾಯಿ ತೊಗೊಂಡೇನ್ರಿ. ಹೊಸ ಥರದ ಕುಂಬಳಕಾಯಿ ಪಲ್ಯ ಮಾಡತ್ತೇನೆ. ನೀವು ಎಲ್ಲ ಪೂರ್ತಿ ವಿಡಿಯೋ ನೋಡ್ರಿ ಮತ್ತು ನೀವು ಮಾಡಿರಿ. ನಾವೀಗ ಕುಂಬಳಕಾಯಿ ಕಟ್ ಮಾಡ್ಕೋತೇನೆ ರೀ. ಇದು ನೋಡ್ರಿ, ಕುಂಬಳಕಾಯಿ ಬೀಜ ತಗೋತೇನೆ ರೀ ಎಲ್ಲ. ಮತ್ತು ಇದು ಬಿರುಸೈತ್ರಿ, ಒಂದು ಸ್ವಲ್ಪ ಕುಂಬಳಕಾಯಿ ಬಲ್ತದ್ದೈತ್ರಿ, ಅದಕ್ಕೆ ಸೊಟ್ಟಿ ತೆಗ್ಯಾತೇನೆ ರೀ. ನೀವು ಎಳೆದು ಕುಂಬಳಕಾಯಿ ಇದ್ರೆ ಹಂಗೂ ಮಾಡ್ಬೋದು ಕಟ್ ಮಾಡಿ. ಇವೆಲ್ಲ ಸಣ್ಣ 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 ಪೀಸ್ಗಳನ್ನಾಗಿ ಮಾಡ್ಕೋತೀನಿ ರೀ. ಹಿಂಗೆಲ್ಲ ಸೊಟ್ಟಿ ತಗೊಂಡು ಎಲ್ಲ ಸಣ್ಣ ನಮಗೆ ಕಟ್ ಮಾಡ್ಕೋತೀನಿ ರೀ. ಇಷ್ಟ ಅದು ನೋಡ್ರಿ, ಎಲ್ಲ ಕುಂಬಳಕಾಯಿ ಹೋಳುಗಳನ್ನ ಎಲ್ಲ ಹೊಳ್ಕೊಂಡೇನಿ ರೀ. ಇನ್ನು ಮಸಾಲೆ ಯಾವ್ಯಾವ್ದನ್ನ ಹಾಕ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡ್ರಿ. ಈಗ ಮಸಾಲೆಗಳನ್ನ ಯಾವ ಥರ ಹಾಕ್ತೀನಿ ಅಂಥೇಳಿ ನಾ ತೋರಿಸ್ತೀನಿ ನೋಡ್ರಿ. ಇದು ಅರಿಶಿನ ಪುಡಿ, 1 ಚಮಚೆ ಗರಂ ಮಸಾಲೆ ರೀ, 1 ಚಮಚೆ ಖಾರ, 1 ಚಮಚೆ ಇದು ಧನಿಯಾ ಪೌಡರ್ ತೊಗೊಂಡೇನ್ರಿ. ಇದು ಗರಂ ಮಸಾಲೆ ರೀ, ಇದು ಗರಂ ಮಸಾಲೆ ರೀ. ಬೇಕಾದವ್ರ ಆಮ್ಚೂರ್ ಪೌಡರ್ ಇದ್ದವ್ರ ಆಮ್ಚೂರ್ ಪೌಡರ್ ಅಂತ ಹೇಳಿರ್ತೈತ್ರಿ, ಹುಳಿ ಹುಳಿ ಆಗಾಕ ಅದು ಹಾಕೋಬೋದು ರೀ. ಅದ್ರ ಪಾಲ್ದಿ ನಾ ಅದಿಲ್ಲ ಅಂಥೇಳಿ ನಿಂಬೆ ಹಣ್ಣಿನ ಇದನ್ನು ಹುಣ್ಸಿಕಾಯ್ದ ರಸ ಮಾಡಿಟ್ಕೊಂಡೇನ್ರಿ ಒಂದು ಸ್ವಲ್ಪ. ಇದಕ್ಕೆಲ್ಲ ನೀರು ಹಾಕಿ ಕಲಿಸ್ಕೊತೀನಿ ನೋಡ್ರಿ. ನಾ ಈಗ ಇದನ್ನೆಲ್ಲ ನೀರು ಹಾಕಿ ಹಿಂಗೆ ಕಲಿಸ್ಕೊಂಡ್ರಿ. ನೋಡ್ರಿ, ಇಷ್ಟು ಬೆಳ್ಳುಳ್ಳಿ ತೊಗೊಂಡೇನಿ, ಇಷ್ಟು ಶುಂಠಿ ತೊಗೊಂಡೇನ್ರಿ. ಇದಷ್ಟು ಬೆಲ್ಲ ಆಮೇಲೆ ಹಾಕ್ತೇನೆ ರೀ. ಇವು 4 ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊತಾನು. ಮತ್ತು ಇದು ನೋಡ್ರಿ, ಇದು ಮಸಾಲೆ ನೆನಾಕಿಂದ್ರಲ್ಲ ಇದು ಉಬ್ತೈತ್ರಿ. ಇದು ಮಸಾಲೆ ಉಬ್ಬಿ ಮಕ್ಕಳು ಅನಿಸ್ತೈತ್ರಿ, ಗಟ್ಟಿ ಗಟ್ಟಿ ಆಗ್ತೈತ್ರಿ. ಇದನ್ನು ಹುಣ್ಸಿನ್ಕಾಯಿ ನೀರು ಬೇಕು ಹುಳಿ ಹುಳಿ ಅಂದವ್ರ ಇದು ಹುಣ್ಸಿಕಾಯಿ ನೀರಿನಾಗ ಕಲ್ಸ್ಕೊಬೋದ್ರಿ, ಇಲ್ಲಂದ್ರೆ ಹಂಗೆ ನೀರಿನಾಗೂ ಕಲ್ಸ್ಕೊಬೋದ್ರಿ. ಹುಣ್ಸಿನ್ಕಾಯಿ ರಸ ಹಾಕಬೇಕು ಬಿಡಬೇಕು ಅದು ನಿಮಗೆ ಬಿಟ್ಟಿದ್ರಿ. ಈಗ ಗ್ಯಾಸ್ ಚಾಲು ಮಾಡ್ಕೊಂಡ್ರಿ. ಗ್ಯಾಸ್ ಚಾಲು ಮಾಡ್ಕೊಂಡು ಕಡಾಯಿ ಇಡೋಣ್ರಿ. ಕಡಾಯಿ ಬಿಸಿ ಆದ ನಂತರ ಎಣ್ಣೆ ಹಾಕ್ತೀನಿ ರೀ. ನಾ ಈಗ ಎಣ್ಣೆ ಹಾಕತ್ತೇನೆ ನೋಡ್ರಿ. ಇಷ್ಟು ಎಣ್ಣೆ ಅಂದರೆ ಸಾಕ್ರಿ. ನಾನು ನೋಡ್ರಿ ಇದು ಒಂದು ತೇಜ್ಪತ್ತ ಹಾಕತ್ತೇನೆ ರೀ ಎಣ್ಣೆಯಾಗ. ಮತ್ತು ಇದು ಒಂದು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಮುರ್ಕೊಂಡು ಹಾಕ್ಕೊಂಡೇನಿ ರೀ. ಇದು 1 ಚಮಚ ಜೀರಿಗೆ ರೀ, ಒಂದು ಸ್ವಲ್ಪ ಎಳ್ಳು, ಒಂದು ಸ್ವಲ್ಪ ಮೆಂತಿ, ಒಂದು ಸ್ವಲ್ಪ ಬಡೆ ಸೊಪ್ಪು, ಒಂದು ಸ್ವಲ್ಪ ಸಾಸಿವೆ, ಇಷ್ಟು ಎಲ್ಲ ಐಟಮ್ ಹಾಕ್ತೇನೆ ನೋಡ್ರಿ. ಇವು ಚಂದಮ್ಗೆ ಹುರಿದ್ಮ್ಯಾಗತ್ತ ಇಂಥದನ್ನ ಕಲಿಸಿದ್ದ ನೀರಿನ ಮಸಾಲೆ ಹಾಕೋತೇನೆ ರೀ. ಈಗ ಇವೆಲ್ಲ ಸಿಡಿಯಾಕತ್ತವ ರೀ, ಎಲ್ಲ ಬೇಯಿತು ಅವು. ಈಗ ಇದು ಕಲಿಸಿಟ್ಟಿದ್ದಿರಲೇ ಮಸಾಲೆ ಎಲ್ಲ ಇದನ್ನು ಈಗ ಇದಕ್ಕೆ ನಾ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ತೇನೆ ರೀ, ಮತ್ತು ಬೆಳ್ಳುಳ್ಳಿ ಶುಂಠಿನೂ ಹಾಕ್ತೇನೆ. ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತೇನೆ ರೀ. ಈಗ ಚಂದಂಗೆ ಹುರ್ಕೋಬೇಕ್ರಿ. ಇದನ್ನು ಚಂದಂಗೆ ಹುರಿದ್ಮೇಲೆ ಇದು ಹೊಸ ಟೈಪ್ ಕಾಯಿಪಲ್ಯ ಐತ್ರಿ. ನಮ್ಮ ಕಡೆ ಸೈಡ್ ಈ ಥರ ಯಾರು ಕುಂಬಳಕಾಯಿ ಪಲ್ಯ ಮಾಡಂಗಿಲ್ಲ. ಒಂದ್ಸರಿ ಎಲ್ಲರೂ ಮಾಡಿರಿ, ಭಾಳ ಟೇಸ್ಟಿ ಆಗ್ತೈತಿ, ಸಿಹಿ ಅನಿಸ್ತೈತಿ. ಒಂದ್ಸರಿ ಮಾಡಿ ಕಮೆಂಟ್ದಾಗ ಹೆಂಗಾಗಿತ್ತು ನಿಮ್ಮ ಕಾಯಿಪಲ್ಯ ಅಂತ ಹೇಳ್ರಿ.
ಫುಲ್ ವಿಡಿಯೋ ನೋಡಿರಿ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಅದು ಹುರಿದ ನಂತರ ನಾ ಕುಂಬಳಕಾಯಿಯನ್ನು ಹಾಕ್ಕೊತೇನೆ ರೀ. ಕಟ್ ಮಾಡಿದ ಕುಂಬಳಕಾಯಿ ಅವೇನು ಹುರಿದಿಲ್ಲ ರೀ, ಇದ್ರೊಳಗೆ ಎಣ್ಣೆ ಒಳಗೆ ಹುರಿದು ಮುಚ್ಚಿಬಿಡೋದು. ಹಿಂಗೆ ಆದ ನಂತರ ಇವೆಲ್ಲ ಕುಂಬಳಕಾಯಿ ಪೀಸ್ಗಳನ್ನು ಹಾಕಿಬಿಡೋದು. ಹಾಕಿ ಉಪ್ಪು ಹಾಕಿ ಒಂದು ಸ್ವಲ್ಪ ಮುಚ್ಚಿಬಿಡೋದ್ರಿ. ಉಪ್ಪು ಹಾಕಿನ್ರಿ. ಮತ್ತು ಈಗ ಬೆಲ್ಲ ಹಾಕ್ತಾನೆ ಅಂದಿನ್ರಿ, ಇದನ್ನೊಂದು ಸ್ವಲ್ಪ ಹಿಂಗೆ ಮುರಿದು ಹಾಕ್ಕೊಂಡಿರ್ತೇನೆ ರೀ. ಒಂದು ಸ್ವಲ್ಪ ಮುಚ್ಚಿ ತೆಗೆದ ಮ್ಯಾಗತ್ತ ಹುಣ್ಸಿನ ರಸ ಹಾಕ್ತೇನೆ. ಈಗ ಮುಚ್ಚಿದ್ದು ತೆಗೀನ್ರಿ. ಒಂದು ಸ್ವಲ್ಪ ಹಿಂಗೆಲ್ಲ ಕೈ ಹಚ್ಕೊಂಡು ಇದು ಹುಣ್ಸಿನ ರಸ ಮಾಡೀನ್ರಲ್ಲೇ ಒಂದು 2-3 ಸ್ಪೂನ್ ಹಾಕ್ಕೊತೇನೆ ನೋಡ್ರಿ. ಇಷ್ಟ ಹುಣ್ಸಿನ ರಸ 3 ಚಮಚಿ ಹಾಕ್ಕೊಂಡೇನ್ರಿ. ಇಷ್ಟು ಚಮಚಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ತೇನೆ ರೀ. ಹುಳಿ ಬೆಲ್ಸ ಖಾರ ಚಲೋ ಹೋಗ್ತೈತ್ರಿ. ನೀವು ಒಂದ್ಸರಿ ಎಲ್ಲರೂ ಮಾಡಿರಿ, ಚಲೋ ಆಗ್ತೈತಿ. ಇನ್ನು ಕುದ್ದ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಟ್ಟು ಹಾಕಿ ತಿನ್ನೋದ್ರಿ. ಪಲ್ಯ ಚಲೋ ಆಗ್ತೈತ್ರಿ. ಈಗ ಪಲ್ಯ ನೋಡ್ರಿ ಬರ್ರಿ, ಎಲ್ಲ ಕುದ್ದೈತಿ. ಹಿಂಗೆ ನೋಡ್ರಿ ಹಿಂಗೆ ಹೊಡಿತೈತ್ರಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ರೀ. ಭಾಳ ಚಲೋ ಅನಿಸ್ತೈತಿ. ನೀವು ಮಾಡಿರಿ. ಇಷ್ಟು ಮಸಾಲೆ ಹಾಕಿ ಮಾಡಿರಿ. ಮನೆ ಎಲ್ಲ ಮಸಾಲೆದ ಘಮ 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 ಬರ್ತೈತ್ರಿ. ಸೂಪರ್ ಕುಂಬಳಕಾಯಿ ಪಲ್ಯ ಆಗೈತ್ರಿ. ತಿಂದ ನೋಡೋಣ ಚಪಾತಿ ಜೊತೆ ಅನ್ನಕ್ಕೂ ಸೈಡಕ್ಕೆ ಹಚ್ಕೋಬೋದ್ರಿ. ಈಗ ತಿಂದು ನೋಡೋಣ ಹೆಂಗೈತಿ. ಬಿಸಿ ಐತ್ರಿ. ಆರಿದ ಕೂಡಲೇ ತಿಂದ ಹೇಳ್ತೇನೆ ರೀ. ಮಸ್ತ್ ಆಗೈತ್ರಿ. ನೀವು ಮಾಡಿರಿ. ಹೊಸ ಥರ ಕುಂಬಳಕಾಯಿ ಪಲ್ಯ ಎಲ್ಲರೂ ತಿಂತಾರ್ರಿ. ತುಂಬ ಚಲೋ ಆಗೈತ್ರಿ. ಇನ್ನೊಂದು ಸ್ವಲ್ಪ ಹುಳಿ, ಇನ್ನೊಂದು ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಮಾಡ್ಕೋರಿ. ತೀರಾ ಚಲೋ ಟೇಸ್ಟ್ ಬರ್ತೈತಿ. ಆ ಬಡೆ ಸೊಪ್ಪು ಹಾಕಿದ್ದು ಅದು ಚಲೋ ಬಾಯಾಗ ಫ್ಲೇವರ್ ಕೊಡತೈತ್ರಿ. ಚಲೋ ಅನ್ಸತೈತಿ. ನೀವು ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ನಿಮ್ಮ ಕುಂಬಳಕಾಯಿ ಪಲ್ಯ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು.